ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ಕ್ಲೈಮೇಟ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಮಂಜು ಎದುರುಗಡೆ ಇರೋದು ಕಾಣಿಸಲ್ಲ. ಆ ಲೈಟ್ಗಳಿರೋದಕ್ಕೆ ಅಷ್ಟೊಂದು ಕಾಣಿಸ್ತಿದೆ. ಆ ಲೈಟ್ಸ್ ಇಲ್ಲ ಅಂದಿದ್ದರೆ 50 ಮೀಟ್ರಲ್ಲಿ ಸಮೇತ ಯಾರಿದ್ದಾರೆ ಅಂತಲೂ ಗೊತ್ತಾಗಲ್ಲ, ಅಷ್ಟು ಮಂಜಿದೆ. ಸದ್ಯಕ್ಕೆ ನಾನಿದ್ದೀನಿ ಗುಂತ್ಕಲ್ನಿಂದ ತಿರುಪತಿಗೆ ಹೋಗೋ ಪ್ಯಾಸೆಂಜರ್ ಟ್ರೈನಲ್ಲಿ ಇವತ್ತು ನನ್ನ ಪ್ರಯಾಣ ಇರುತ್ತೆ. ಟ್ರೈನ್ ನಂಬರ್ ಬಂದುಬಿಟ್ಟು 57404. హాయ్ ఫ్రెండ్స్, అందరికీ నమస్కారం. ఎలా ఉన్నారు? బాగున్నారా? నేను ఈరోజు గుంతకల్లో ఉన్నాను. గుంతకల్ నుంచి తిరుపతి వరకు ప్యాసింజర్ ట్రైన్లో ప్రయాణం చేస్తున్నా. మన తెలుగు వాళ్ళు ఎంతమంది చూస్తున్నారో అందరూ సపోర్ట్ చేయండి. వీడియో నచ్చితే లైక్ చేయండి. అలాగే ఛానల్ని సబ్స్క్రైబ్ చేసుకొని షేర్ చేయండి. ಬನ್ನಿ, ಇನ್ನು ಗುಂತಕಲ್ ಸ್ಟೇಷನ್ ಒಳಗೆ ಬಂದಮೇಲೆ ಸಮಯ ಬಂದುಬಿಟ್ಟು 5:55 ಆಗಿದೆ. ಗುಂತಕಲ್ ಸ್ಟೇಷನ್ ಒಳಗೆ ಬಂದಮೇಲೆ ನಿಮ್ಗೆ ಇಲ್ಲಿ ಸಿಗುತ್ತೆ 2 ATVM ಮಿಷಿನು. ರೈಟ್ ಸೈಡ್ ನೋಡಿದ್ರೆ ಅನ್ರಿಸರ್ವ್ ಟಿಕೆಟ್ ಕೌಂಟ್ರು. ಈಗ ನಾನು ಟಿಕೆಟ್ ತಗೊಂಡು ಹೋಗೋಣ. ಒಬ್ಬರಿಗೆ 75 ರೂಪಾಯಿ ಆಗುತ್ತೆ ಗುಂತಕಲ್ಲಿಂದ ತಿರುಪತಿಗೆ ಪ್ಯಾಸೆಂಜರ್ ಟ್ರೈನಲ್ಲಿ. ಈಗ ಸಮಯ ಬಂದುಬಿಟ್ಟು ಬೆಳಿಗ್ಗೆ 6 ಗಂಟೆ. ನಮ್ಮ ಟ್ರೈನ್ ಇರೋದು 8 ಗಂಟೆಗೆ. ಸೊ ಆ್ಯಸ್ ಯೂಸ್ವಲಿ 1 ಅಥವಾ 3ನೇ ಪ್ಲ್ಯಾಟ್ಫಾರ್ಮ್ ನಮ್ಮ ಟ್ರೈನ್ ಬರೋದು. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ನೋಡಿ, ಇನ್ನು ಪ್ಲ್ಯಾಟ್ಫಾರಮ್ಮು ಅಸೈನ್ ಮಾಡಿಲ್ಲ. ನಮ್ಮದು 57415 ಚಿಕ್ಕಜಾಜೂರು ಪ್ಯಾಸೆಂಜರು ಪ್ಲ್ಯಾಟ್ಫಾರಮ್ ನಂಬರ್ 4 7 ಗಂಟೆ 20 ನಿಮಿಷಕ್ಕೆ ಹೊರಡುತ್ತೆ. ಆ ಚಿಕ್ಕಜಾಜೂರು ಟ್ರೈನ್ ಬಂದುಬಿಟ್ಟು ಬಳ್ಳಾರಿ, ರಾಯದುರ್ಗ, ಮೊಳಕಾಲ್ಮೂರು, ಚಳ್ಳಕೆರೆ, ಚಿತ್ರದುರ್ಗ, ಚಿಕ್ಕಜಾಜೂರಿಗೆ ಹೋಗಿ ತಲುಪುತ್ತೆ. ನಮ್ಮ ಟ್ರೈನು ಪ್ಲ್ಯಾಟ್ಫಾರಮ್ ನಂಬರ್ 3ಕ್ಕೆ ಬರುತ್ತೆ ಅಂತ ಅನೌನ್ಸ್ಮೆಂಟ್ ಆಗ್ತಿದೆ. ಬನ್ನಿ ಹೋಗೋಣ. ಪ್ಲ್ಯಾಟ್ಫಾರಮ್ ನಂಬರ್ 3 ಗುಂತಕಲ್ ಜಂಕ್ಷನ್. 7 ಗಂಟೆ 15 ನಿಮಿಷ ಆಗ್ತಾ ಬಂದರೂ ಮಂಜು ಮಾತ್ರ ಕಮ್ಮಿ ಆಗ್ತಿಲ್ಲ. ನಮ್ಮ ಟ್ರೈನ್ ಬರ್ತಿದೆ ನೋಡಿ, ಬ್ಯಾಕ್ 7 ಲೋಕೋ ಜೊತೆ. ಈ ಟ್ರೈನಿಗೆ ರೇಕ್ ಶೇರ್ ಬಂದುಬಿಟ್ಟು ಕದಿರದೇವ್ರಪಲ್ಲಿ ತಿರುಪತಿ. ಆಲ್ರೆಡಿ ನಾನು ಆ ವಿಡಿಯೋ ಮಾಡಿದ್ದೀನಿ. ಚಿತ್ರದುರ್ಗ ಟು ತಿರುಪತಿ ಅಂತ ವಿಡಿಯೋ ಇದೆ, ಚಾನಲಲ್ಲಿದೆ. ಈ ವಿಡಿಯೋ ಆದಮೇಲೆ ಆ ವಿಡಿಯೋ ಹೋಗಿ ನೋಡಿ. ಲಿಂಕ್ ಕೊಟ್ಟಿರ್ತೀನಿ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಾಮೆಂಟ್ ಬಾಕ್ಸಲ್ಲಿ. ಇವ್ರು ನೋಡ್ಗುರು ಎಷ್ಟೊಂದು ಜನ ಇದ್ದಾರೆ, ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ. ತುಂಬ ಜನ ಇದ್ದಾರೆ ಹುಡುಗರು. ನಮ್ಮ ಟ್ರೈನು ಕದಿರದೇವ್ರಪಲ್ಲಿ ಜೊತೆ ರೇಕ್ ಶೇರ್ ಇರೋದ್ರಿಂದ ಸ್ಲೀಪರ್ ಕೋಚಸ್ಸು ಅಟ್ಯಾಚ್ಮೆಂಟ್ ಇದೆ. ಸೊ ಪ್ಯಾಸೆಂಜರ್ ಟಿಕೆಟಲ್ಲಿ ಸ್ಲೀಪರ್ ಕ್ಲಾಸಲ್ಲಿ ಪ್ರಯಾಣ ಇರುತ್ತೆ ನಮ್ದು ಇವತ್ತು. ಒಳಗಡೆ ಬಂದಿದ್ದೀನಿ. S3 ಕೋಚ್ಗೆ ಹತ್ಕೊಂಡಿದ್ದೀನಿ. ಎಮರ್ಜೆನ್ಸಿ ವಿಂಡೋ ಹತ್ರನೇ ಸೀಟ್ ಹುಡುಕಿ ಕುತ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಎಂಟಿ ಸೀಟ್ಸು ಅಪ್ ಟು ಧರ್ಮವರಂವರೆಗೂ ಅಥವಾ ಅನಂತಪುರದವರೆಗೂ ಖಾಲಿ ಇರುತ್ತೆ. ಪ್ಲ್ಯಾಟ್ಫಾರಮ್ ನಂಬರ್ 2ಗೆ ಕಾಕಿನಾಡದಿಂದ ಮೈಸೂರಿಗೆ ಹೋಗೋ ಸ್ಪೆಷಲ್ ಟ್ರೈನು, ಸ್ಪೆಷಲ್ ಎಕ್ಸ್ಪ್ರೆಸ್ಸು ಈಗ ಅರೈವಲ್ ಆಗಿದೆ. ಅದು 2 ಅವರ್ಸ್ ಲೇಟ್ ಹೊಡಿತಿದೆ ಬರೋದು, ಕಾಕಿನಾಡ ಟು ಮೈಸೂರು. ಸುಮಾರು 2 ಅವರ್ ಲೇಟು ಹೊಡಿತಿದೆ ಅದು. ಗುಂತಕಲ್ಗೆ 2 ಅವರ್ ಲೇಟಾಗಿ ಬಂದಿದೆ. ಈಗ 8 ಗಂಟೆ 1 ನಿಮಿಷ ಆಗಿದೆ. ನಮ್ಮ ಟ್ರೈನು ಇನ್ನೇನು ಹೊರಡುತ್ತೆ. ಸ್ಲೋ ಆಗಿ ಹೊರಡ್ತಿದೆ ನಮ್ಮ ಟ್ರೈನು. ಗುಂತಕಲ್ಲಿಂದ ಹೊರಟಿದೆ ನಮ್ಮ ಟ್ರೈನು. ಈಗಲೇ ಸ್ಟಾರ್ಟಿಂಗ್ ಹೇಳ್ತಿದ್ದೀನಿ ನಾನು ನಿಮಗೆ. ಟೋಟಲ್ ಗುಂತಕಲ್ಲಿಂದ ತಿರುಪತಿಗೆ 370 ಕಿಲೋಮೀಟ್ರ್ ಆಗುತ್ತೆ. ಟೋಟಲ್ 37 ಸ್ಟೇಷನ್ಸ್ ಇದ್ದಾವೆ. ಗುಂತಕಲ್ಲು ತಿರುಪತಿ ಬಿಟ್ಬಿಟ್ರೆ 35 ಸ್ಟೇಷನ್ಸ್ ಬರುತ್ತೆ. ಸೊ ನಾನು ಅದರಲ್ಲಿ ಎಲ್ಲ ತೋರ್ಸೋಕ್ಕೆ ಹೋಗಲ್ಲ. ಮೈನ್ ಯಾವುದಿದ್ದಾವೆ ಆ ಸ್ಟೇಷನ್ಸ್ ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ಅಷ್ಟೆಲ್ಲ ತೋರಿಸ್ಬೇಕಂದ್ರೆ ನನಗೂ ಒಂದು ಸ್ವಲ್ಪ ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಇರಬೇಕು. ನೋಡೋಣ ಎಲ್ಲರಿಗೂ ಸಾಧ್ಯನ, ಎಷ್ಟು ಸ್ಟೇಷನ್ಸು ಕವರ್ ಮಾಡೋಕ್ಕೆ ಸಾಧ್ಯನ ಅಷ್ಟು ಸ್ಟೇಷನ್ಸು ತೋರಿಸ್ತೀನಿ. 37 ಆಗಲಿಲ್ಲ ಅಂದ್ರೂ 35, ಯಾಕಂದರೆ ಗುಂತಕಲ್ಲು ತಿರುಪತಿ ತೋರಿಸ್ತೀನಿ. ಇನ್ನು ಇಂಟರ್ಮೀಡಿಯೇಟ್ ಸ್ಟೇಷನ್ಸ್ ಏನಿದೆ 35ರಲ್ಲಿ ಅಟ್ಲೀಸ್ಟ್ ಒಂದು 15-20 ಆದರೂ ನಾನು ನಿಮ್ಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಸುಮಾರು ಒಂದು 5 ನಿಮಿಷ ಲೇಟಾಗಿ ನಮ್ಮ ಟ್ರೈನ್ ಗುಂತಕಲ್ಲಿಂದ ಹೊರಟಿದೆ. ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಹನುಮಾನ್ ಸರ್ಕಲ್ಲು. ಜಸ್ಟು 3 ಕಿಲೋಮೀಟ್ರ್ ಅಷ್ಟೇ. ಗುಂತಕಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ ಹನುಮಾನ್ ಸರ್ಕಲ್ಗೆ.
ಸ್ಪೆಷಲ್ ಟ್ರೈನ್ಗೆ ವ್ಯಾಗ್ನೈನ್ ಲೋಕೋ ಇದೆ, ಕಾಕಿನಾಡ ಮೈಸೂರು ಸ್ಪೆಷಲ್ ಟ್ರೈನ್ಗೆ. ಸೊ ಆ ಟ್ರೈನ್ ಎಲ್ಲಿ ನಮ್ಮನ್ನು ಓವರ್ಟೇಕ್ ಆಗುತ್ತೋ ಗೊತ್ತಿಲ್ಲ. ಹಿಂದ್ಗಡೆನೆ ಕಲಬುರಗಿಯಿಂದ SMET ಬೆಂಗಳೂರಿಗೆ ಹೋಗೋ ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಬರುತ್ತೆ. ಅದು ಎಲ್ಲಿ ಓವರ್ಟೇಕ್ ಆಗುತ್ತಂತ ಗೊತ್ತಿಲ್ಲ. ಎಲ್ಲಿ ಓವರ್ಟೇಕ್ ಆದ್ರೂ ಖಂಡಿತವಾಗ್ಲೂ ನಾನು ತೋರಿಸ್ತೀನಿ. ಯಾರೋ ಬೇರೆ ಟ್ರೈನ್ ಹತ್ತಕ್ಕೆ ಹೋಗಿ ಈ ಟ್ರೈನ್ ಹತ್ಬಿಟ್ಟವ್ರೆ. ಹಂಗೆ ಜಂಪ್ ಮಾಡೋದು, ಸ್ಲೋ ಮೂಮೆಂಟಲ್ಲೇ ಜಂಪ್ ಮಾಡಿದ್ದಾರೆ ಇವರಿಬ್ಬರು. ಈ ಟ್ರೈನ್ ಜೊತೆ ರಿಕ್ಷೇರ್ ಇರೋ ಟ್ರೈನು ತಿರುಪತಿ ಟು ಕದಿರಿ ದೇವರಪಲ್ಲಿಗೆ ಹೋಗೋ ಟ್ರೈನು ಕ್ರಾಸಿಂಗ್ ಆಗ್ತಿದೆ ನೋಡಿ, ಗುಂತಕಲ್ ಔಟರಲ್ಲಿ. ಈ ಟ್ರೈನು ಬಳ್ಳಾರಿ, ರಾಯದುರ್ಗ, ಕಲ್ಯಾಣದುರ್ಗ, ಕದಿರಿ ದೇವರಪಲ್ಲಿಗೆ ಹೋಗುತ್ತೆ. ಫ್ಯೂಚರಲ್ಲಿ ಇದೇ ಟ್ರೈನ್ನ ಪಾವಗಡಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಮಾಹಿತಿ ಇದೆ. ನೋಡ್ಬೇಕು ಅವಾಗ ಪಾವಗಡಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ. ಯಾಕಂದರೆ ಪಾಸಿಬಿಲಿಟಿ ಇರೋದು ಇದೊಂದೇ ಟ್ರೈನ್ಗೆ, 99% ಪಾಸಿಬಿಲಿಟಿ ಇದೇ ಟ್ರೈನ್ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ. ಯಾಕಂದರೆ ಬೆಂಗಳೂರಿಗೆ ಕೊಡೋಕ್ಕೆ ಇನ್ನೂ ಡೈರೆಕ್ಟ್ ಥ್ರೂ ಲೈನ್ ಆಗಿಲ್ಲ. ನೀವು ಬೆಂಗಳೂರು ಕೊಟ್ಟರೆ ವಯ ಗುಂತಕಲ್ ಬರಬೇಕು, ಇಲ್ಲ ವಯ ನಮ್ಮ ಚಳ್ಳಕೆರೆ ಚಿತ್ರದುರ್ಗದ ಮೇಲೆ ಬರಬೇಕು. ಸೊ 2 ರೂಟು ಲಾಂಗ್ ಆಗುತ್ತೆ ಬೆಂಗಳೂರಿಗೆ ಕೊಟ್ಟರೆ. ಸೊ ಇದೇ ಟ್ರೈನ್ನ ಪಾವಗಡದವ್ರಿಗೆ ಎಕ್ಸ್ಟೆಂಡ್ ಮಾಡ್ತಾರಂತ ಮಾಹಿತಿ ಇರೋದು. 99% ಇದೇ ಟ್ರೈನಿಗೆ, ಇನ್ನು 1% ಹೇಳೋಕ್ಕಾಗಲ್ಲ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹನುಮಾನ್ ಸರ್ಕಲ್ಗೆ ಬಂದಿದೆ. ಸುಮಾರು 1 ನಿಮಿಷ ಆದ ನಂತರ ನಮ್ಮ ಟ್ರೈನು ಹನುಮಾನ್ ಸರ್ಕಲಿಂದ ಹೊರಟಿದೆ. ಫಾಗ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬಾಬಾ ಏನು ಲೊಕೇಶನ್ ಗುರು ಇದು. ಆ ಫಾಗುಗೂ ಇಲ್ಲಿರೋ ಹಸಿರಿಗೂ ಸಖತ್ತಾಗಿದೆ ಮಾತ್ರ. ಈ ಟೈಮಲ್ಲಿ ಒಳ್ಳೆ ಫೋಟೋಶೂಟು ರೀಲ್ಸ್ ಮಾಡೋರಿಗೆ ಮಾತ್ರ ಚಿಂದಿಯಾಗಿದೆ ಲೊಕೇಶನ್ ಮಾತ್ರ. ಸಖತ್ತಾಗಿದೆ ನೋಡಿ, ಎಷ್ಟು ಫಾಗು ತುಂಬ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಇದು ನೋಡಿ ಯಾವ ಥರ ಇದೆ ಅಂತೇಳಿ, ಬೆಟ್ಟ ಗುಡ್ಡಗಳು ಸೈಕಾಗೈತೆ ಮಾತ್ರ. ಕಾಕಿನಾಡೆಯಿಂದ ಮೈಸೂರಿಗೆ ಹೋಗೋ ಸ್ಪೆಷಲ್ ಎಕ್ಸ್ಪ್ರೆಸ್ಸು ಓವರ್ಟೇಕ್ ಮಾಡ್ತಿದೆ. ಕಾದರ್ಪೇಟ ಅನ್ನೋ ರೈಲ್ವೆ ಸ್ಟೇಷನಲ್ಲಿ ಓವರ್ಟೇಕ್ ಮಾಡ್ತು. ಇಲ್ಲೇ ವಂದೇ ಭಾರತ್ ಸಮೇತ ಓವರ್ಟೇಕ್ ಆಗುತ್ತೆ. ಬಂತು ನೋಡಿ, ಕಲಬುರಗಿಯಿಂದ SMET ಬೆಂಗಳೂರಿಗೆ ಹೋಗೋ ವಂದೇ ಭಾರತ್ ಎಕ್ಸ್ಪ್ರೆಸ್.
ಫ್ರೆಂಡ್ಸು, ಇಲ್ಲಿ ನದಿನ ಕ್ರಾಸ್ ಮಾಡ್ತಿದೆ ನಮ್ಮ ಟ್ರೈನು. ಈ ನದಿ ಹುಟ್ಟೋದು ನಮ್ಮ ನಂದಿ ಬೆಟ್ಟದಲ್ಲಿ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ. ಯಾವ ನದಿ ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕಲ್ಲೂರು ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ಕಲ್ಲೂರು ಜಂಕ್ಷನ್ನು ಇನ್ನೊಂದು ಚೂರು 1 ಕಿಲೋಮೀಟ್ರ್ ಮುಂದೆ ಇದೆ. ಇಲ್ಲೊಂದು ಗುಡ್ಡ ಇದೆ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕಲ್ಲೂರು ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ, ಒಂದು ಲೈನ್ ಗುಂತ್ಕಲ್ಗೆ ಬಂದಿದೆ, ಒಂದು ಲೈನ್ ಗುತ್ತಿಗೆ ಹೋಗಿದೆ, ಒಂದು ಲೈನ್ ಅನಂತಪುರಕ್ಕೆ ಹೋಗಿದೆ. ಅದಕ್ಕೆ ಜಂಕ್ಷನ್ ಅಂತ ಕರೀತಾರೆ. ಈ ಥರ ಫಾಗಿದ್ರೆ ಎಲ್ಲ ಟ್ರೈನ್ಸು ಲೇಟ್ ಹೊಡಿತವೆ. ಆನ್ ಟೈಮ್ಗೆ ಯಾವುದು ಬರೋಲ್ಲ, ಯಾಕಂದರೆ ಲೋಕಾಗೆ ಕ್ಲಿಯರಾಗಿ ವಿಸಿಬಿಲಿಟಿ ಇರೋಲ್ಲ, ಸಿಗ್ನಲ್ ವಿಸಿಬಿಲಿಟಿ ಇರೋಲ್ಲ. ಅದಕ್ಕಾಗಿ ಸ್ಲೋ ಆಗಿ ಬರ್ತವೆ. ಈ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ, ಕ್ಯಾಶುಯಲ್ ಆಗಿ ಲೇಟ್ ಆಗೇ ಆಗುತ್ತೆ ಎಲ್ಲ ಟ್ರೈನ್ಸು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಅನಂತಪುರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ, ಪ್ಲ್ಯಾಟ್ಫಾರಮ್ ನಂಬರ್ 4ಕ್ಕೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 9:13 ಬಟ್ ನಮ್ಮ ಟ್ರೈನ್ ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಒಳಗೆ ಹೋದ್ಮೇಲೆ ಹೇಳ್ತೀನಿ. 9:13 ನಮ್ಮ ಟ್ರೈನ್ ಬರಬೇಕಾಗಿರೋದು ಅನಂತಪುರಕ್ಕೆ. 10:21 ಅನಂತಪುರ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ, ಪ್ಲ್ಯಾಟ್ಫಾರಮ್ ನಂಬರ್ 4ಕ್ಕೆ. ಒಂದು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಅನಂತಪುರದಿಂದ ಹೊರಟಿದೆ. ಅನಂತಪುರದಿಂದ ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಲಾಸ್ಟ್ ವೀಡಿಯೋದಾಗ ಹೇಳ್ತಿದ್ದೆ, ನೀವು ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ ಅಂತ. ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಕಾಮೆಂಟ್ ಬಂದಿದೆ. ವಯಸ್ಸು ಎಷ್ಟಾಗಿದೆಯೋ ಅದರಲ್ಲಿ ಅರ್ಧದಷ್ಟು ಸಮೇತ ಕಾಮೆಂಟ್ ಬಂದಿಲ್ಲ. ದಯವಿಟ್ಟು ಈ ವಿಡಿಯೋಗಾದರೂ ನೀವು ಯಾವ ಊರಿಂದ ನೋಡ್ತಿದ್ದೀರಾ ಅಂತ ನಿಮ್ಮ ಊರ ಹೆಸರು ಹಾಕ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ఫ్రెండ్స్, ఈ వీడియోని మీరు ఏ ఊరు నుంచి చూస్తున్నారు అని చెప్పేసి కామెంట్ చేయండి. ಫ್ರೆಂಡ್ಸ್, ನಮ್ಮ ರೈಲೀಗ ಧರ್ಮವರಂ ಔಟರಲ್ಲಿದೆ, ಧರ್ಮವರಂ ಜಂಕ್ಷನ್ ಔಟರಲ್ಲಿ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು ನಮ್ಮ ಟ್ರೈನಿಗೆ 10 ಗಂಟೆಗೆ. ಬಟ್ ಎಷ್ಟೊತ್ತಿಗೆ ಹೋಗುತ್ತಂತ ರೈಲ್ವೆ ಸ್ಟೇಷನ್ ಒಳಗೆ ಹೋದ್ಮೇಲೆ ಹೇಳ್ತೀನಿ. ಹತ್ತು ಗಂಟೆಗೆ ಬರಬೇಕಾಗಿರೋ ನಮ್ಮ ಟ್ರೈನು 11:21 ಧರ್ಮವರಂ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ, ಪ್ಲ್ಯಾಟ್ಫಾರಮ್ ನಂಬರ್ 5ಕ್ಕೆ. ಆ ಕಡೆ 4ರಾಗಿರೋದು ನರಸಾಪುರಿಂದ ಧರ್ಮವರಮ್ಗೆ ಬಂದಿರೋ ಎಕ್ಸ್ಪ್ರೆಸ್ ಟ್ರೈನು. ಈಗ ಮತ್ತೆ ಮಧ್ಯಾಹ್ನ ಅದು ನರಸಾಪುರಕ್ಕೆ ಹೋಗುತ್ತೆ ಧರ್ಮವರಮಿಂದ. ಧರ್ಮವರಂ ಜಂಕ್ಷನ್ ಪ್ಲ್ಯಾಟ್ಫಾರಮ್ ನಂಬರ್ 5. ಇದಕ್ಕೆ ಯಾಕೆ ಜಂಕ್ಷನ್ ಅಂತ ಕರೀತಾರೆ ಅಂತ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ. ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಗುರು ಧರ್ಮವರಂ ಜಂಕ್ಷನಲ್ಲಿ. ಹೊರಟಿದೆ ನಮ್ಮ ಟ್ರೈನು ಧರ್ಮವರಂ ಜಂಕ್ಷನಿಂದ.
ನೋಡಿ ಆ ಕಡೆ ಲೈನ್ ಏನು ಕಾಣಿಸ್ತಿದೆ ಅದು ಸೀದಾ ಬೆಂಗಳೂರಿಗೆ ಹೋಗೋ ಲೈನು, ಅಂದರೆ ಪೆನ್ಗೊಂಡ ಥ್ರೂ ಪೆನ್ಗೊಂಡ ಹೋಗುತ್ತೆ. ಇನ್ನೊಂದು ಲೈನು ಒಂದು ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಕಟ್ಟಾಗುತ್ತೆ, ಅದು ಸತ್ಯ ಸಾಯಿ ಪ್ರಶಾಂತಿ ನಿಲಯ ಅಂದರೆ ಪುಟ್ಟಪರ್ತಿಗೆ ಹೋಗಿ ಅಲ್ಲಿಂದ ಪೆನ್ಗೊಂಡಾಗ ಹೋಗುತ್ತೆ. ಈಗ ನಾವು ಹೋಗ್ತಿರೋ ಒಂದು ಲೈನು ಈ ಕಡೆ ಕದ್ರಿ ಸೈಡು ಮದನಪಲ್ಲಿ ತಿರುಪತಿಗೆ ಹೋಗುತ್ತೆ. ಇನ್ನೊಂದು ನಾವು ಬಂದಿದ್ದು ಒಂದು ಲೈನು. ಇವಾಗ ನಾವು ಹೋಗೋ ರೂಟೆಲ್ಲ ಸಿಂಗಲ್ ಲೈನ್ ಇರುತ್ತೆ. ಪುಟ್ಟಪರ್ತಿ ರೂಟ್ ಸಮೇತ ಸಿಂಗಲ್ ಲೈನು. ಬೆಂಗಳೂರು ರೂಟು ಅನಂತಪುರ ರೂಟ್ ಮಾತ್ರ ಡಬಲಿಂಗ್ ಆಗಿರೋದು. ಗುರು, ನಮ್ಮ ಟ್ರೈನ್ನ ಚಿನ್ನೆಕುಂಟಪಲ್ಲಿ ಅನ್ನೋ ರೈಲ್ವೆ ಸ್ಟೇಷನಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಕ್ರಾಸಿಂಗ್ ಆಗುತ್ತೆ. ಯಾವ ಟ್ರೈನ್ ಅನ್ಕೊಂಡಿದ್ರೆ ಆಪೋಸಿಟ್ ಬರೋ ಟ್ರೈನು ತಿರುಪತಿ ಗುಂತ್ಕಲ್ ಪ್ಯಾಸೆಂಜರ್ ಬಂತು ನೋಡಿ. ಅದು ವ್ಯಾಕ್ 7 ಲೋಕೋ ತಿರುಪತಿಯಿಂದ ಗುಂತ್ಕಲ್ಗೆ ಹೋಗೋ ಪ್ಯಾಸೆಂಜರ್ ಟ್ರೈನು 57403 ಟ್ರೈನ್ ನಂಬರ್. ಫ್ರೆಂಡ್ಸ್, ನಮ್ಮ ರೈಲೀಗ ಮುದಿಗುಬ್ಬ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಸುಮಾರು 1 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಮುದಿಗುಬ್ಬ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಸಮಯ ಬಂದುಬಿಟ್ಟು ಹತ್ತತ್ರ 1 ಗಂಟೆ ಆಗ್ತಾ ಬರ್ತಿದೆ ಗುರು. ಇನ್ನು ಫಾಗ್ ಅನ್ನೋದು ಕಮ್ಮಿನೇ ಆಗಿಲ್ಲ. 12 ಗಂಟೆ 54 ನಿಮಿಷ ಆಗಿದೆ. ಬಟ್ ಮಂಜು ನೋಡಿ ಇನ್ನು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಈಗ ನಮ್ಮ ಕದ್ರಿಗೆ ಎಂಟ್ರಿ ಆಗಿದೆ ನಮ್ಮ ಟ್ರೈನು. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 11 ಗಂಟೆ 14 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನು ಇನ್ನೂ 1 ಗಂಟೆ 40 ನಿಮಿಷ ಆಗುತ್ತೆ. ರೈಲ್ವೆ ಸ್ಟೇಷನ್ ಒಳಗೆ ಹೋದ್ಮೇಲೆ ಎಷ್ಟೊತ್ತಾಗುತ್ತೆ ಅಂತ ಹೇಳ್ತೀನಿ. ಕದ್ರಿ ಏನಪ್ಪ ಸ್ಪೆಷಲ್ ಅಂದರೆ ನಮ್ಮ ಮನೆ ದೇವ್ರು ಇರೋದು ಇಲ್ಲೇ ಗುರು. ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಹೇಳ್ಬಿಟ್ಟು ನಮ್ಮ ಮನೆ ದೇವರು. ಸೊ ವರ್ಷಕ್ಕೆ 2-3 ಸರಿ ನಾನು ಇಲ್ಲಿಗೆ ಬಂದೇ ಬರ್ತೀನಿ. ಬಟ್ ಬರ್ಬೇಕಾದ್ರೆ ಟ್ರೈನಲ್ಲಿ ಬರೋಲ್ಲ, ಬಸ್ಸಲ್ಲಿ ಬಂದುಬಿಡ್ತೀನಿ. ಸೊ ಅದಕ್ಕೆ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಮ್ಮ ಮನೆ ದೇವ್ರು ಇರೋ ಊರಿದು ಕದ್ರಿ ನರಸಿಂಹಸ್ವಾಮಿ. ಸೊ ನಮ್ಮ ಟ್ರೈನು 1 ಗಂಟೆ 45 ನಿಮಿಷಕ್ಕೆ ಕದ್ರಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರಮ್ ನಂಬರ್ 1ಕ್ಕೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 11 ಗಂಟೆ 14 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಬರ್ತಿರೋದು 1 ಗಂಟೆ 45 ನಿಮಿಷಕ್ಕೆ. ಗುರು, ಕದ್ರೆಯಲ್ಲಿ ದೇವಸ್ಥಾನಕ್ಕೆ ಬಂದಿರೋರೆಲ್ಲ ಸಿಕ್ಕಾಪಟ್ಟೆ ಜನ ಇದರಲ್ಲಿ ಎತ್ಕೊಂಡ್ಬಿಟ್ರು. ಟ್ರೈನ್ ಅಂತೂ ಹೆವಿ ಪ್ಯಾಕ್ ಆಗಿದೆ. ಹಾಗೆ ಇಲ್ಲಿ ತುಂಬ ಜನ ಇಳಿದಿದ್ದಾರೆ, ಸಿಕ್ಕಾಪಟ್ಟೆ ಜನ ಇಲ್ಲಿ ಇಳಿದಿದ್ದಾರೆ. ಸುಮಾರು 2 ನಿಮಿಷ ಆದ ನಂತರ ನಮ್ಮ ಟ್ರೈನ್ ಕದ್ರಿಯಿಂದ ಹೊರಟಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ನಲ್ಲಚೆರುವು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ. ನಲ್ಲಚೆರುವು ಅಂದರೆ ಕನ್ನಡದಲ್ಲಿ ಕಪ್ಪು ಕೆರೆ ಅಂತ ಹೇಳ್ಬಿಟ್ಟು. ಮತ್ತು ನೀವು ತಪ್ಪಾಗೆಲ್ಲ ಅರ್ಥ ಮಾಡ್ಕೊಂಬಿಡ್ರಿ. ಕಪ್ಪು ಕೆರೆ ನಲ್ಲಚೆರುವು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ.
1 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ನಲ್ಲಚೆರುವು ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಸುಮಾರು ಸ್ಟೇಷನ್ಸ್ನ ಸ್ಕಿಪ್ ಮಾಡ್ತಿದ್ದೀನಿ. ಇವೆಲ್ಲ ನಾನು ಏನೇನು ತೋರಿಸ್ತಿದ್ದೀನಿ ಇವೆಲ್ಲ ಮೈನ್ ಸ್ಟೇಷನ್ಸೇ. ನಾನು ಯಾವ್ಯಾವ ತೋರಿಸಿಲ್ಲ, ಅವು ಯಾವ ಮೈನ್ ಸ್ಟೇಷನ್ಸ್ ಅಲ್ಲ, ಚಿಕ್ಕ ಸ್ಟೇಷನ್ಸ್ ಅಂತ ಅರ್ಥ. ಮಧ್ಯಾಹ್ನ 3 ಗಂಟೆ ಆಗ್ತಾ ಬಂದ್ರೂ ಫಾಗ್ ಅನ್ನೋದು ಕಮ್ಮಿ ಆಗಿಲ್ಲ ಗುರು. ಯಾವ ಥರ ಐತೆ ನೋಡಿ ಫಾಗ್ ಅನ್ನೋದು. 2 ಗಂಟೆ 6 ನಿಮಿಷ ಆಗಿದೆ. ಈಗ ಫಾಗ್ ಅನ್ನೋದು ಕಮ್ಮಿನೇ ಆಗ್ತಿಲ್ಲ. ಇನ್ನೊಂದು ಹೇಳೋದು ಮರ್ತಿದ್ದೆ ಗುರು, ಕದ್ರಿ ಬಿಟ್ಟಾಗಿಂದ ಹೆವಿ ಪ್ಯಾಕ್ ಆಯಿತು. ಸಿಕ್ಕಾಪಟ್ಟೆ ಲೇಡೀಸು ಚಿಕ್ಕ ಮಕ್ಕಳೆಲ್ಲ ಹತ್ಬಿಟ್ಟವ್ರು ಗುರು. ಕೈ ಅಂತಿದ್ದಾರೆ. ಎಡೆಯಕ್ಕಾಗ್ಬಿಟ್ಟಿದೆ, ಅಂದರೆ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿದೆ. ಟ್ರೈನಾಗ ಕಾಫಿ ಟೀ ಕುಡಿಯೋಕ್ಕೆ ಭಯ ಗುರು. ಅದಕ್ಕೆ ನಾನು ಏನು ಕುಡಿತೀನಿ, ಬರೀ ನೀರೊಂದು ಕುಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತನಕಲ್ಲು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಒಂದು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ತನಕಲ್ಲು ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಇದು ಯಾವುದೋ ಒಂದು ನದಿನ ಇಲ್ಲ ಕಾಲುವೆನೋ ಗೊತ್ತಿಲ್ಲ, ಹುಲ್ಲೆಲ್ಲ ಬೆಳ್ಕೊಂಡ್ಬಿಟ್ಟಿದೆ. ನಮ್ಮ ಟ್ರೈನ್ ಈಗ ಮುಲಕಲ ಚೆರುವು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಗಾಡಿಯಲ್ಲಿ ಅಡ್ಡಾಡ್ಬಿಟ್ಟಿದ್ದೀನಿ. ಮುಲ್ಕಲ್ ಚೆರುವು, ನಲ್ಲ ಚೆರುವು, ಕದಿರಿ, ಮದನಪಲ್ಲಿ ಬೈಕಲ್ಲಿ ಸಿಕ್ಕಾಪಟ್ಟೆ ಅಡ್ಡಾಡಿದ್ದೀನಿ, ಬಸ್ಸಲ್ಲೂ ಅಡ್ಡಾಡಿದ್ದೀನಿ. ಟ್ರೈನಲ್ಲಿ ಫಸ್ಟ್ ಟೈಮ್ ಬರ್ತಿದ್ದೀನಿ, ಅಲ್ಲ ಸೆಕೆಂಡ್ ಟೈಮ್ ಬರ್ತಿದ್ದೀನಿ. ಯಾಕಂದರೆ ಕದಿರ್ದೇವ್ರಲ್ಲಿ ತಿರುಪತಿ ಆ ಟ್ರೈನ್ ಮಾಡಿದಾಗ ಇದೇ ರೂಟಲ್ಲಿ ಬಂದಿದ್ದೆ. ಅದು ಬಟ್ ನೈಟು, ಇದು ಡೇ ಟೈಮ್ ಬಂದಿದ್ದೀನಿ. ಈ ರೂಟ್ ಕವರ್ ಆಗಲಿ ಅಂತ ಡೇ ಟೈಮ್ ಬಂದಿದ್ದೀನಿ. 1 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ನಲ್ಲ ಚೆರುವು ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹೊಸ ಜಿಲ್ಲೆ, ಆಂಧ್ರ ಪ್ರದೇಶದಲ್ಲಿ ಹೊಸ ಜಿಲ್ಲೆ, ಸುಮಾರು 1 ತಿಂಗಳಾಗಿರ್ಬೇಕನ್ನ ಅನೌನ್ಸ್ಮೆಂಟ್ ಆಗಿಬಿಟ್ಟು ಮದನಪಲ್ಲಿ ರೋಡ್ ರೈಲ್ವೆ ಸ್ಟೇಷನ್ಗೆ ಔಟರಲ್ಲಿದೆ ಈಗ ನಮ್ಮ ಟ್ರೈನು. ಇದೆಲ್ಲ ಮದನಪಲ್ಲಿ ಸಿಟಿ. ಸುಮಾರು ಮದನಪಲ್ಲಿ ರೋಡ್ ರೈಲ್ವೆ ಸ್ಟೇಷನಿಂದ ಮದನಪಲ್ಲಿ ಮೈನ್ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲಿಗೆ ಸುಮಾರು ಒಂದು 2.5 ಇಂದ 3 ಕಿಲೋಮೀಟ್ರ್ ಆಗುತ್ತೆ. ಸೊ ಕಡಪ ಟು ಬೆಂಗಳೂರು ಲೈನ್ ಏನಿದೆ ಅದಾದಮೇಲೆ ಮದನಪಲ್ಲಿ ಟೌನ್ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ಟೇಷನ್ ಮಾಡ್ತಾರೆ. ಸೊ ಅದು ಸಿಟಿ ಒಳಗೆ ಬರುತ್ತೆ. ಈ ಮದನಪಲ್ಲಿ ರೋಡ್ ಅನ್ನೋದು ಸುಮಾರು ಒಂದು 2.5-3 ಕಿಲೋಮೀಟ್ರ್ ಆಗುತ್ತೆ ಮೈನ್ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ. ಹೊಸ ಜಿಲ್ಲೆ ಮದನಪಲ್ಲಿ ರೋಡ್ ರೈಲ್ವೆ ಸ್ಟೇಷನ್ಗೆ ನಮ್ಮ ಟ್ರೈನ್ ಈಗ ಎಂಟ್ರಿ ಆಗ್ತಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು
ಮಧ್ಯಾಹ್ನ 12 ಗಂಟೆ 38 ನಿಮಿಷಕ್ಕೆ. ಬಟ್ ನಮ್ಮ ರೈಲು ಬರ್ತಿದೆ 3 ಗಂಟೆ 10 ನಿಮಿಷಕ್ಕೆ ಮದನಪಲ್ಲಿ ರೋಡ್ ರೈಲ್ವೆ ಸ್ಟೇಷನ್ಗೆ ಬರ್ತಿದೆ. ಫುಲ್ಲು ಕನ್ಸ್ಟ್ರಕ್ಷನ್ ಆಗ್ತಿದೆ ಮದನಪಲ್ಲಿ ರೋಡ್ ರೈಲ್ವೆ ಸ್ಟೇಷನ್ನು. ಸಿಕ್ಕಾಪಟ್ಟೆ ಲೇಟ್ ಹೊಡಿತಿದ್ದಾನೆ. 2.25 ಗಂಟೆ 2.25 ಗಂಟೆ ಲೇಟ್ ಆಗಿದೆ ನಮ್ಮ ಟ್ರೈನ್. ಈಗ ಹೊರಟಿದೆ ಮದನಪಲ್ಲಿ ರೋಡ್ ರೈಲ್ವೆ ಸ್ಟೇಷನಿಂದ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ವಾಯಲ್ಪಾಡು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರಮ್ ಆ ಕಡೆ ಬಂದಿದೆ. ಈ ಕಡೆ ಏನಿದೆ ಪ್ಲ್ಯಾಟ್ಫಾರಮು, ಬಟ್ ಈ ಕಡೆ ಪ್ಲ್ಯಾಟ್ಫಾರಮ್ಗೆ ಹೋಗ್ತಿಲ್ಲ ನಮ್ಮ ಟ್ರೈನು. ಆ ಕಡೆ ಪ್ಲ್ಯಾಟ್ಫಾರಮ್ಗೆ ಬಂದಿದೆ. ವಾಯಲ್ಪಾಡು ಇರೋದು ಕರ್ನಾಟಕದಲ್ಲಿ, ವಾಯಲ್ಪಾಡು ಇರೋದು ಆಂಧ್ರದಲ್ಲಿ. ಕನ್ಫ್ಯೂಸ್ ಆಗಿಬಿಟ್ರಿ. ರಾಯಲ್ಪಾಡು ಬರೋದು ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ. ಇದು ವಾಯಲ್ಪಾಡು. ಇನ್ನೊಂದು ಮದನಪಲ್ಲಿ ಏನಕ್ಕೆ ಫೇಮಸ್ ಅಂದರೆ ಹಾರ್ಸ್ಲಿ ಹಿಲ್ಸ್ ಐತಿ ಇಲ್ಲಿ. ಒಂದು ಸರಿ ನಾನು ವೀಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಅವಾಗ ಏನೋ ನನಗೆ ಮಾಡ್ಬೇಕು ಅನ್ನಿಸ್ಲಿಲ್ಲ. ಬಟ್ ಈ ಸರಿ ಮಾತ್ರ 100% ಅದು ಹಾರ್ಸ್ಲಿ ಹಿಲ್ಸು ವೀಡಿಯೋ ಮಾಡ್ತೀನಿ. ಫ್ರೆಂಡ್ಸ್, ಇನ್ನೊಂದು ಏನಪ್ಪ ಅಂದರೆ, ನೀವು ನನ್ನ ಚಾನಲ್ನ ಫಸ್ಟಿಂದ ಯಾರು ಫಾಲೋ ಮಾಡ್ತಿದ್ದೀರ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಈಗ ರೀಸೆಂಟಾಗಿ 1 ಇಯರಿಂದ ಫಾಲೋ ಮಾಡ್ತಿರೋರಿಗೆ ಇದೇನು ಗೊತ್ತಿರೋಲ್ಲ ವಿಷಯ. ಬಟ್ ಫಸ್ಟಿಂದ ಯಾರ್ಯಾರು ನೋಡ್ತಿದ್ದೀರ ನನ್ನ ಚಾನಲ್ನ ಅವ್ರಿಗೆಲ್ಲ ಕ್ಲಿಯರಾಗಿ ಗೊತ್ತಿರುತ್ತೆ. ನಾನು ಫಸ್ಟು ಸ್ಟಾರ್ಟಿಂಗ್ ಆಗಿದ್ದು ಬಸ್ಸಿನ ವೀಡಿಯೋ. ಸೊ ಬಸ್ ಸ್ಟ್ಯಾಂಡ್ ವೀಡಿಯೋ ಆಗ್ತಿದ್ದೆ, ಅದನ್ನು ಲಿಟ್ರಲಿ ಚೇಂಜ್ ಮಾಡಿ ಟ್ರೈನ್ ವೀಡಿಯೋಸ್ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ರೀಸೆಂಟಾಗಿ ಮತ್ತೆ ನನಗೆ ತುಂಬ ಜನ ಹೇಳಿದ್ರು ಬಸ್ಸಿನ ವೀಡಿಯೋ ಹಾಕು ಅಂತ. ಸೊ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಅದನ್ನು ಹಾಕೋಕ್ಕೆ ಒಳ್ಳೆ ರೀಚ್ ಸಿಗ್ತಿದೆ ಅಲ್ಲಿ. ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ಒಳ್ಳೆ ರೀಚ್ ಸಿಗ್ತಿದೆ. ಸೊ ನಮ್ಮ ಟ್ರೈನ್ ಈಗ ಮಾತಾಡ್ತಾನೆ ಪಿಲೇರು ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಔಟರಲ್ಲಿದೆ. ಈ ನದಿಯನ್ನು ನೋಡ್ತಿದ್ರೆ, ಈ ನದಿ ಹೆಸರು ಪಿಲೇರು ಅಂತ ಹೇಳ್ಬಿಟ್ಟು, ಊರ ಹೆಸರು ಅದೇ, ನದಿ ಹೆಸರು ಅದೇನೆ. ಸೊ ಅದಕ್ಕಾಗಿ ನಾನು ನೆಕ್ಸ್ಟು ವೀಕಿಂದ ಪ್ರತಿ ಶುಕ್ರವಾರ ಬಸ್ಸಿನ ವೀಡಿಯೋ ಹಾಕೋಣ ಅಂತಿದ್ದೀನಿ. ನೀವು ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ಟ್ರೈನ್ ಈಗ ಪಿಲೇರು ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 1 ಗಂಟೆ 23 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಬಂದಿದೆ 3 ಗಂಟೆ 53 ನಿಮಿಷಕ್ಕೆ. ಸೊ ನೀವು ಕಾಮೆಂಟ್ ಮಾಡಿ ತಿಳಿಸಿ, ಬಸ್ಸಿನ ವೀಡಿಯೋ ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಸೊ ಬೇಕು ಅಂತ ಹೆಚ್ಚಾಗಿ ಬಂದರೆ ಬಸ್ಸಿನ ವೀಡಿಯೋ ಹಾಕ್ತೀನಿ ಪ್ರತಿ ಶುಕ್ರವಾರ. ಅಂದರೆ ಟ್ರೈನ್ ವೀಡಿಯೋಸ್ಗೆ ಡಿಸ್ಟರ್ಬ್ ಮಾಡಲ್ಲ. ಬಸ್ಸಿನ ವೀಡಿಯೋ ಮಾತ್ರ ಶುಕ್ರವಾರ ಹೊತ್ತು ಹಾಕ್ತೀನಿ. ನಮ್ಮ ಟ್ರೈನ್ ಈಗ ಚಂದ್ರಗಿರಿ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಸೆಂಟ್ರಿಗೆ ತುಂಬ ರೈಲ್ವೆ ಸ್ಟೇಷನ್ಸ್ ಎಣಿಸ್ಬಿಟ್ಟಿದ್ದೀನಿ. ಚಂದ್ರಗಿರಿಯಿಂದ ಹೊರಟು ಬೆಟ್ಟ ನೋಡಿ, ತಿರುಪತಿ ಬೆಟ್ಟ. ಆ ಫಾಗಲ್ಲಿ ಏನು ಕಾಣಿಸ್ತಾನೆ ಇಲ್ಲ. ತಿರುಪತಿ ಸಿಟಿ ಎಂಟ್ರಿ ಆಗಿದೆ ನಮ್ಮ ಟ್ರೈನ್ ಈಗ. ತಿರುಪತಿ ವೆಸ್ಟ್, ತಿರುಪತಿ ಪಶ್ಚಿಮ ರೈಲು ನಿಲ್ದಾಣ. ಬೆಟ್ಟ ಅಂತೂ ಏನು ಕಾಣಿಸ್ತಿಲ್ಲ ಅಲ್ಲ ಗುರು, ಅಷ್ಟು ಫಾಗ್ ಇದೆ. 4 ಗಂಟೆ 55 ನಿಮಿಷಕ್ಕೆ ಹೋಗ್ಬೇಕಾಗಿರೋ ನಮ್ಮ ಟ್ರೈನು ಎಷ್ಟೊತ್ತಿಗೆ ಹೋಗುತ್ತೆ ಅಂತ ನೋಡೋಣ. ಕಾಣಿಸ್ತಾ ಅಲ್ಲಿ ಮೂರ್ನಾಮ ಗಾಳಿಗೋಪುರ. ಫೈನಲಿ ನಮ್ಮ ಟ್ರೈನು 5 ಗಂಟೆ 55 ನಿಮಿಷಕ್ಕೆ 1 ಅವರ್ ಲೇಟಾಗಿ ತಿರುಪತಿ ಔಟರಲ್ಲಿದೆ. ಇನ್ನು ರೈಲ್ವೆ ಸ್ಟೇಷನ್ ಒಳಗೆ ಹೋಗಿಲ್ಲ. ಹೋದ್ಮೇಲೆ ಹೇಳ್ತೀನಿ ಎಷ್ಟೊತ್ತಿಗೆ ಹೋಗುತ್ತಂತ. ಫ್ರೆಂಡ್ಸ್, ಹೇಳಿದ್ನಲ್ಲ ಆಗಲೇ, ಬಸ್ಸಿನ ವೀಡಿಯೋ ಬೇಕಂದರೆ ಕಾಮೆಂಟ್ ಮಾಡಿ ತಿಳಿಸಿ, ಹಾಕ್ತೀನಿ.
ಇಲ್ಲ ಬೇಡ ಅಂದರೆ ಬೇಡ ಅಂತ ಹೇಳ್ಬಿಡಿ, ಹಾಕೋಕ್ಕೆ ಹೋಗಲ್ಲ. ಬರೀ ಟ್ರೈನ್ ವೀಡಿಯೋಸು ಮಾತ್ರ ಹಾಕ್ತೀನಿ. ಸೊ ಯಾವುದಕ್ಕೂ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಇವಾಗ ಕಾಮೆಂಟ್ ಜೊತೆಗೆ ನೀವು 3 ಹೆಸರು ಹಾಕಿ ಕಾಮೆಂಟ್ ಮಾಡಿ. ಫೈನಲಿ ಇದು ಹಳೆಯ ರೈಲ್ವೆ ಸ್ಟೇಷನ್, ಇದು ತಿರುಪತಿದು. ನೋಡೋಣ ಯಾವ ಪ್ಲ್ಯಾಟ್ಫಾರ್ಮ್ಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಅಲ್ಲಿ ತಗೊಂಡೋದ್ರೆ 3 ಇಲ್ಲ 4ಕ್ಕೆ ತಗೊಂಡು ಹೋಗ್ತಾನೆ. ಪ್ಲ್ಯಾಟ್ಫಾರಮ್ ನಂಬರ್ 3 ತಿರುಪತಿ ರೈಲು ನಿಲ್ದಾಣಕ್ಕೆ ನಮ್ಮ ಟ್ರೈನ್ ಬಂದಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 4 ಗಂಟೆ 55 ನಿಮಿಷಕ್ಕೆ. ಬಟ್ ನಮ್ಮ ರೈಲು ಬಂದಿದೆ 6 ಗಂಟೆ 11 ನಿಮಿಷಕ್ಕೆ. ಆ ಕಡೆ ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ಯಾವುದೋ ಟ್ರೈನ್ ಇದೆ, ನೋಡೋಣ. ಹೇಳಿದ ಮೇಲೆ ಹೇಳ್ತೀನಿ ಯಾವ ಟ್ರೈನು ಅಂತ ಹೇಳ್ಬಿಟ್ಟು. ಕಡಪ ಟು ಇದಕ್ಕೆ ಹೋಗೋದದು ವಿಶಾಖಪಟ್ಟಣಮ ವಿಜಯವಾಡಗೆ ಹೋಗುತ್ತೆ. ತಿರುಪತಿ ರೈಲ್ವೆ ಸ್ಟೇಷನ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿ ಆಗ್ತಿದೆ ಗುರು. ಇನ್ನೊಂದು 1 ಇಯರಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಾಗುತ್ತೆ. ಬನ್ನಿ ಹೊರಗೆ ಹೋದ್ಮೇಲೆ ನೋಡಿ, ಅಲ್ಲಿ ವಿಷ್ಣು ನಿವಾಸಮ್ ಅಲ್ಲಿ ಕಾಣಿಸುತ್ತಲ್ಲ, ಅದೇ ವಿಷ್ಣು ನಿವಾಸಮು. ಅಲ್ಲೇ ನೀವು SSD ಟೋಕನ್ಸ್ ತಗೊಂಡು ಮೇಲಕ್ಕೆ ಹೋಗ್ಬೋದು ದರ್ಶನಕ್ಕೆ. ಪೂರ್ತಿ ವಿಡಿಯೋ ಬೇಕಂದರೆ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ.